ಬಾಶುಮಿಯ ಸಾವ್ಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಸಮಿತಿ ಬರುವ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ತಾವೆಲ್ಲ ಆಗಮಿಸೋದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದ್ದ ಹಾಗೆಯೇ ನ್ಯಾಕ್ ಪ್ರಕ್ರಿಯೆ ನಡೆದಿದೆ. ನ್ಯಾಕ್ ಅಂದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ. ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅನ್ನೋದು ಕನ್ನಡದಲ್ಲಿ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಅನ್ನೋದು. ಇದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತದೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ. ಆ ಸಂಸ್ಥೆ ನಮಗೆ 5 ವರ್ಷಕ್ಕೆ ಒಂದು ಸರ್ತಿ ಬರ್ತದೆ. ಇದಕ್ಕಿಂತ ಮುಂಚೆ ನಮ್ಮ ಮಾನ್ವಿ ಕಾಲೇಜಿಗೆ ಫಸ್ಟ್ ಸೈಕಲ್, ಸೆಕೆಂಡ್ ಸೈಕಲ್ ಅಂತ ಹೇಳ್ತೀವಿ. ನಾವು ಈಗ ಹೋಗ್ತಿರೋದು 3ನೇ ಸೈಕಲ್ಗೆ. ಫಸ್ಟ್ ಸೈಕಲ್ಲು ನಿಮ್ಗೆ ಗೊತ್ತಿದ್ದ ಹಾಗೆಯೇ ಫಸ್ಟ್ ಸೈಕಲ್ಲು 2007ನಲ್ಲಿ ಫಸ್ಟ್ ಸೈಕಲ್ ಬಂತು. ಆವಾಗ ಆಗಿನ ಶೈಕ್ಷಣಿಕ ಮಟ್ಟದ ಅನುಗುಣವಾಗಿ ನಮಗೆ B+ ಬಂದಿತ್ತು ಮಾನ್ಯತೆ ಗ್ರೇಡು. ನಂತರದಲ್ಲಿ ನಮಗೆ 2018ನಲ್ಲಿ ಮತ್ತೆ ಹೋದ್ವಿ. ನಾವು ಹೋದಾಗ ಆಗಿನ ಸಂದರ್ಭದಲ್ಲಿ ಮಾನ್ಯತೆಯನ್ನು ನೋಡಿದಾಗ C ಗ್ರೇಡ್ ಬಂತು ನಮಗೆ. ಇದು 5 ವರ್ಷಕ್ಕೆ ಈ 18 ಆಗ್ಬಿಟ್ಲೆ ನಂತರ ಈಗ ಅಕಾಡೆಮಿಕ್ ಇಯರ್ 22-23 ಅಕಾಡೆಮಿಕ್ ಇಯರ್ಗೆ 5 ವರ್ಷ ಪೂರೈಸ್ತದೆ. ಆ 5 ವರ್ಷದ ಈಗ ನಾವು ಅದಕ್ಕೆ ಆ ಹಿನ್ನೆಲೆಯಲ್ಲಿ 5 ವರ್ಷದ ನಂತರ ನಾವು ನ್ಯಾಕಿಗೆ ಹೋಗ್ತಾ ಇದ್ದೇವೆ. ಈ ನ್ಯಾಕ್ ಪ್ರಕ್ರಿಯೆ ಪರಿಪೂರ್ಣವಾಗಿ ನಡೀತಾ ಇದೆ. ಒಳ್ಳೆಯ ಆಶಾಭಾವನೆ ಇದೆ, ಒಂದು ಒಳ್ಳೆಯ ಗ್ರೇಡ್ ಬರ್ಬೋದು ಅಂತ. ಅದು ಎಲ್ಲರ ಸಹಕಾರದಿಂದ. ಸಹಕಾರ ಅಂತಂದಾಗ ನಮ್ಮ ಕಾಲೇಜಿನಲ್ಲಿ CDC ಕಮಿಟಿ ಅಂತ, CDC ಅಂತ ಕಾಲೇಜು ಅಭಿವೃದ್ಧಿ ಮಂಡಳಿ. ಕಾಲೇಜು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಸಚಿವರು ಇರ್ತಾರೆ, ಬೋಸರಾಜ್ ಸಾಬ್ರು ಇರ್ತಾರೆ, ಮತ್ತೆಲ್ಲ ಸದಸ್ಯರು ಇಲ್ಲಿದ್ದಂಥ ಶಿಕ್ಷಣ ತಜ್ಞರು ಅವರೆಲ್ಲ ಇರ್ತಾರೆ. ಅವರೆಲ್ಲರೂ ನಮಗೆ 2 ಸರ್ತಿ ಕಮಿಟಿ ಆದಾಗ ಅವರೆಲ್ಲರೂ ಬಂದು ಶೈಕ್ಷಣಿಕ ಮಟ್ಟವನ್ನು ಉನ್ನತಗೊಳಿಸೋದಕ್ಕೆ ಎಲ್ಲ ರೀತಿಯಾಗಿ ಸಹಕಾರ ಕೊಟ್ಟಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ, ಸಚಿವರಿಗೂ ಮತ್ತು ನಮ್ಮ ಅಧ್ಯಕ್ಷರಾದಂಥ ಸಂಪಯ್ಯ ಸಾವ್ಕಾರ್ ಅವ್ರಿಗೂ. ಎಲ್ಲ ರೀತಿಯಾಗಿ ನಮಗೆ ಸಹಕಾರ ನೀಡ್ತಾರೆ. ಶೈಕ್ಷಣಿಕ ಮಟ್ಟ ಈ ಭಾಗದಲ್ಲಿ ಉನ್ನತಗೊಳ್ಳಿ ಅಂತ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಈಗ ನಾವು ಮಾನ್ಯತೆಗೆ ಹೋಗಬೇಕಾದ ಸಂದರ್ಭದಲ್ಲಿ 5 ವರ್ಷದ ಎಲ್ಲ ಶೈಕ್ಷಣಿಕ ಮಟ್ಟ ಏನೇನು ನಡೆದದ, ಏನೇನು ಆಗಿದೆ ಅನ್ಕಸಂತ ಎಲ್ಲವನ್ನೂ ಒಂದು SSR ಅಂತ ಇರ್ತದೆ. SSRನ್ನು ನಾವು ಅವ್ರಿಗೆ ಕೊಡ್ತೇವೆ, ಸೆಲ್ಫ್ ಸ್ಟಡಿ ರಿಪೋರ್ಟ್ ಅಂತ ಇರ್ತದೆ. ಅದು ಆ SSRನ್ನು ಅವ್ರಿಗೆ ಸಬ್ಮಿಷನ್ ಮಾಡಿರ್ತೀವಿ. ಅದನ್ನೆಲ್ಲ ನೋಡಿಕೊಂಡು ಅವ್ರು 3 ಮಂದಿ ಕಮಿಟಿ ಬರ್ತಾರೆ. ಆ 3 ಮಂದಿ ಕಮಿಟಿ VC ಆಗಿರ್ತಾರೆ, ರಿಜಿಸ್ಟರ್ ಆಗಿರ್ತಾರೆ, ಪ್ರಿನ್ಸಿಪಲ್ ಆಗಿರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ನಮಗೀಗ ಬರ್ತಿರುವಂಥದ್ದು ತಮಿಳುನಾಡಿನಿಂದ ಚೇರ್ಪರ್ಸನ್ ಬರ್ತಾ ಇದ್ದಾರೆ, ಹರಿಯಾಣದಿಂದ ಒಬ್ಬರು ರಿಜಿಸ್ಟರ್ ಬರ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಒಬ್ಬ ಲೇಡಿ ಬರ್ತಾ ಇದ್ದಾರೆ. ಇವರೆಲ್ಲ ಉನ್ನತ ಮಟ್ಟದ ಶೈಕ್ಷಣಿಕ ಮಟ್ಟದ ತಮ್ಮ ವೈಯಕ್ತಿಕವಾದಂಥ ಗುಣಮಟ್ಟದಲ್ಲಿರ್ತಾರೆ. ಅವರು ನಮಗೆಲ್ಲ ರೀತಿಯಾದಂಥ ಬಂದು ಇಲ್ಲಿ ನಾವು ನೀಡಿದಂಥ ಮಾನ್ಯತೆ ನೀಡಿದಂಥ ಏನೇನು ನೀಡಿರ್ತೀವಲ್ಲ ಅದಕ್ಕೆ SSRಲ್ಲಿ ಅದನ್ನೆಲ್ಲ ಇದೇ ಇಲ್ಲ, ಏನಿದೆ ಏನಿಲ್ಲ ಅನ್ಕಸಂತ ಎಲ್ಲವನ್ನು ಅವ್ರು ಪರಿಶೀಲನೆ ಮಾಡಿ ನಮಗೆ ಮುಂದಿನ ಗ್ರೇಡನ್ನು ನಿರ್ಣಯ ಮಾಡ್ತಾರೆ. ಅದಕ್ಕಾಗಿ ಅವರು ನಾಳೆ 30-31ಕ್ಕೆ 2 ದಿನ ಇರ್ತಾರೆ ಇಲ್ಲಿ. ನಾಳೆಯಿಂದ ಅದು ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಅವರು ಹೈದ್ರಾಬಾದಿಗೆ ತಲುಪ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕಲೀಗ್ಸ್ ಎಲ್ಲ ಹೋಗಿದ್ದಾರೆ, ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ರಾಯಚೂರಲ್ಲಿ ವಸತಿ ಮಾಡಿಕೊಂಡು ಮುಂಜಾನೆ ಇಲ್ಲಿಗೆ ಬರ್ತಾರೆ. ಇದು ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅಂತ ನೋಡ್ತಾರೆ. ನಾವು ಈ ಸಂದರ್ಭದಲ್ಲಿ ನಿರೀಕ್ಷೆ ಇದೆ, ಒಳ್ಳೆಯ ಸ್ಥಾನಮಾನ ಬರ್ಬೋದು, ಅನ್ನೋ ಒಳ್ಳೆ ಗ್ರೇಡ್ ಸಿಗ್ಬೋದು. ಆ ಮಟ್ಟಕ್ಕೆ ನಾವು ಕಾಲೇಜನ್ನು ಎಲ್ಲ ರೀತಿಯಾಗಿ ಶೈಕ್ಷಣಿಕವಾಗಿಯೂ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತ ಒಟ್ಟಾರೆ ಕಟ್ಟಡ ಗಿಟ್ಟಡ ಮತ್ತು ನಮ್ಮ ಸುತ್ತಮುತ್ತ ಪರಿಸರವನ್ನು ಅದರೊಂದು ಮಾನ್ಯತೆ ಆಗ್ತದೆ. ಅವೆಲ್ಲವನ್ನು ನಾವು ಮಾಡಿದ್ದೇವೆ. ಒಂದು ಸರ್ತಿ ತಾವೆಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು ಅನ್ಕಸಂತ. ಇದು ನ್ಯಾಕಾದಾಗ ನಾನು ಮತ್ತೆ ಪುನಃ ತಮ್ಮ ಜೊತೆ ನಾನು ಕರಿತೀನಿ. ಆ ಸಂದರ್ಭ ಏನಾರು ಬಂದರೆ, ಒಳ್ಳೆಯ ಸುದ್ದಿ ಏನಾರು ಬಂತಂದರೆ ತಮ್ಮ ಜೊತೆಗೆ ಸಿಹಿ ಹಂಚ್ಕೊಳ್ಳೋಕೆ ನಾನು ನಿಮ್ಮನ್ನೆಲ್ಲ ಕರೆದು ಒಂದು ಇದು ಮಾಡ್ಕೊತಾ ಹೋಗ್ತೀನಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ.